4 ತಿಂಗಳು 5 ತಿಂಗಳು ಶಾಪ್ ಆಯ್ತು. ಮೊದಲು ವೇಟ್ ಜಾಸ್ತಿ, ನಂತರ ಎಡಗಡೆ ಭಾಗ ಪೂರ್ತಿ ಎಲ್ಲ ಚುಂಬು ಹಿಡಿತಿದ್ದು. ಈಗೇನು ಅನ್ಸಂಗಿಲ್ಲ, ತಲೆನೂ ನನಗಿತ್ತು ಅಂತಂತಾನೆ ಅನ್ಸಾಕತ್ತಿಲ್ಲ. ಈಗ ನನ್ನ ತಲೆ ಎಲ್ಲ ಕಡಿಮೆ ಆಗೈತೆ, ಆದ್ರೆ ಕುತ್ತಿಗೆ ನೋವು ಜಾಸ್ತಿ ಬರ್ತಾ ಇದೆ. ಈಗ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದ, ಒಂದು ತಿಂಗಳದಾಗ ನನ್ನ ಕುತ್ತಿಗೆ ನೋವು ಕಡಿಮೆ ಆಗೈತೆ. ಈ ಬುಸ್ ನೋವು ಕಡಿಮೆ ಆಗೈತೆ. ವೇಟ್ ಮಾತ್ರ 80+ ಇದ್ದಿದ್ದ 65 ತನಕ ಬಂತು. ನನಗೆ ಈ ಆಯುರ್ವೇದಿಕ್ ಔಷಧ ತಗೊಳಕತ್ತಿಂದ ನನಗೆ ಸುಸ್ತು ಆಗಂಗಿಲ್ಲ, ಹೊಟ್ಟೆ ಹಸಿತಾ ಇರಲಿಲ್ಲ. ಈಗ ಸ್ವಲ್ಪ ಊಟನೂ ಮಾಡ್ತೀನಿ. ಆದ್ರೆ ಡಾಕ್ಟರ್ ಹೇಳಿದ ನಾವು ಊಟ ಮಾಡ್ಕೊಂತಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಸುಧಾರಣೆ ಆಗ್ತದೆ. ಕಂಪಲ್ಸರಿ ಡಾಕ್ಟರ್ ಏನ್ ಹೇಳ್ತಾರ, ನಮಗ್ ಉದ್ಧಾರ ಆಗ್ಬೇಕು, ನಮ್ ಶರೀರ ಚಲೋ ಆಗ್ಬೇಕಂತ ಹೇಳ್ತಾರಲ್ಲ, ಅದ್ರ ತಕ್ಕ ನಾವು ನೋಡ್ಕೋಬೇಕು. ಅದನ್ನ ಮಾತ್ರ ನಾನು ಕಂಡೀಷನ್ ಮಾಡಿ ಹೇಳ್ತೇನೆ. ನಾನು ಬಹಳ ಹೆಜ್ಜೆ ಹೊರಕ್ ಆಗ್ತಿರ್ಲಿಲ್ಲ, ಈಗ ಸ್ವಲ್ಪ ಆರಾಮ್ ಬರ್ತೀರಿ. ಹೆಜ್ಜೆ ಅಂತ ಹೇಳ್ಬೇಕಂದ್ರೆ ನನಗೆ 2 ಕೈಯಿಂದ ಆಸರ ನನ್ಗೆ ಬೇಕಾಗ್ತಿತ್ತು. ಈಗ ನಾನು ಯಾವ ಆಸರ ಬೇಡ, ನನ್ನ ಮನ್ಯಾಗ ನನ್ನ ಪುಸ್ತಕ ಅಡ್ಡಾಡ್ತೇನೆ, ನನಗೆ ಏನ್ ಖುಷಿ ಇದ್ದ ಕೆಲಸ ಮಾಡ್ತೇನೆ. ಮೊದ್ಲು ಒಂದು ಬುಕ್ ತೆಗೆದು ಓದ್ಬೇಕಂದ್ರೆ ಓದಕ್ ಆಗ್ತಿರಲಿಲ್ಲ, ಚಿಟ್ಕಿರು ಸರಿಯಾದ ಸರ್ಶಿಟ್. ಈಗ ಇದ್ದಿಲ್ಲ, ಒಂದು ಬುಕ್ ಏನಾರ ಹೆಸರು ಒಂದ್ 200 ಪೇಜ್ ಬುಕ್ ಇದ್ರೆ 2 ದಿವಸ ಓದ್ಕಾಡಿ ಮುಗಿಸ್ತೇವೆ. ಈಗ 79 78 ಚಾಲು, ಇನ್ನೊಂದ್ 2 ದಿವಸ 100 years ಮಾಡೋಣ ಅಂತ. ಇವ್ರೇನ್ ಕೊಡ್ತಾರಲ್ಲ, ಅದ ಗುಳಿಗೆ ಒಳಗೆ ಹೆಚ್ಚಿಗೆ ಇರಂಗಿಲ್ಲ. ನಾವು ದಿವ್ಸಕ್ಕೆ ಒಂದೇ ತಗೊಂಡ್ರು ಅದಕ್ಕೆ ಇಫೆಕ್ಟ್ ಆಗ್ತದೆ. ಜಾಸ್ತಿ ಗುಳಿಗೆ ಕೊಡಂಗಿಲ್ಲ. ಅದ್ರ ಮ್ಯಾಗ ನಮ್ಗೊಂದು ಅನಸ್ತು ಮೊದ್ಲಿಕ್ಕೆ, ಏನ್ಪಾ ಒಂದು ಗುಳಿಗೆ ಕೊಡ್ತಾವೆ, ಈ ಗುಳಿಗೆ ಕೊಡ್ತಾವೆ, ಒಂದು ಗುಳಿಗೆ ನಮ್ಗೆ ಹೆಂಗ ಆರಾಮ ಕೈತಿರ್ಕಿಲ್ಲ. ಆದ್ರೆ ಅದ ಒಂದು ಗುಳಿಗೆ ಎಷ್ಟು ಪವರ್ ಐತೆ ಅನ್ನೋದು ಆಮೇಲೆ ನಾವು ತಿಳಿತೀವಿ. ಬೆಳಿಗ್ಗೆ 5 ಗುಳಿಗೆ, ರಾತ್ರಿ 5 ಗುಳಿಗೆ ತಗೋತಿದ್ದೆ. ಆ ದಿವ್ಸಕ್ಕೆ 10 ಗುಳಿಗೆ ತಗೊಂಡು ನಾನು ಬಾಯಿನ ಕೆಟ್ಟೋಗಿ, ಬ್ಯಾಡಪ್ಪ ನನಗೆ ಸಾಕಾಗ್ತಿ ಗುಳಿಗೆ ತಗೋದಂತ ನನ್ಗೆ ಎಷ್ಟರ ನಾವಲ್ಲೇ ಗುಳಿಗೆ ಹೊಡೆದು ಬಿಟ್ಬಿಟ್ಟೆ. ನಾನು 3 ತಿಂಗಳು ತಗೋ ತನಕ ನನ್ನ ಜೀವ ಬ್ಯಾಡಾಗ ಹೋಗ್ಬಿಡ್ತಾಳೆ. ಅದು ಇನ್ನೂ ವೇಟ್ ಜಾಸ್ತಿ ಅಂತ ಹೋಗ್ತಾ ಕಡಿಮೆ ಆಗಲಿಲ್ಲ. ಇನ್ನೂ ಗುಳಿಗೆ ಮುಗಿಟ್ಟು ಮತ್ತೆ ಸಮಸ್ಯೆ ಆಗೋದು. ಬೇಡಪ್ಪ ಅಂತ ಯಾವ್ದು ಗುಳಿಗೆ ಬೇಡ. ಪುಣ್ಯಾತ್ಮರು ನಮ್ಮ ಡಾಕ್ಟರ್ ಸಿಕ್ಕಾರ, ಅವ್ರ ವಯಸ್ಸು ಸಾಂಡಿದ್ರು ಅವ್ರ ಬುದ್ಧಿ ಮಾತ್ರ ಚಲೋ ಐತಿ. ನೀವು ಯಾರ ನಿಮ್ಗೆ ತೋರಿಸ್ಕೋಬೇಕು ಅನ್ನೋದಿಲ್ಲ, ದಯವಿಟ್ಟು ಈ ಡಾಕ್ಟರ್ ಕಡೆ ನಮ್ಗೆ ತೋರಿಸ್ಲಿ, ನಿಮ್ಗೆ ಖಂಡಿತವಾಗ್ಲೂ ಕೂಡ ಆಕೈತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇಷ್ಟ ಜನ ಸ್ಟೆರಾಯ್ಡ್ಸ್ ಎಲ್ಲ ತಗೊಳ್ತಿರ್ತಾರಲ್ಲ, ಅವನ್ನ ಆದಷ್ಟು ಅವನ್ನ ಇಲ್ಲ ಯಾರೇ ಹೇಳ್ತಾರೆ. ನಾನು ಹಿಡ್ಕೊಂಡಿದ್ದ ನಮ್ಮ ಅಕ್ಕ ತಂಗಿಯರು ಸತೆ ಬಂದಾರ, ಅವರು ಆರಾಮಾಗ್ಯಾರ. ಈಗ ನಮ್ಮ ತಂದೆ ಹಳ್ಯಾಳದಾಗ ಅಕ್ಕಿಗೆ 24 ತಾಸು ಮುಗಿಸ್ ಹೋಗ್ತಿದ್ದಾರೆ. ಅವರು ಅಲ್ಲಿ ದಾಂಡೇಲಿ ಸಮೀಪ ಆಗ್ತೈತೆ ಅಂತಂದ್ರೆ ದಾಂಡೇಲಿಗೆ ಅವ್ರ ಕ್ಲಿನಿಕ್ಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಅವ್ರು ಆರಾಮಾಗ್ಯಾರ. ಈಗ ಸದ್ಯಕ್ಕೆ ಟೀಚರ್ ಕೆಲಸ ಮಾಡ್ತಾರಂದ್ರೆ ಸದ್ಯಕ್ಕೆ ಅವ್ರು ಡಾಕ್ಟರ್ ನೆನೆಸ್ತಾರೆ.